ಅಮ್ಮ ಹೊಲ್ದತ್ರ ಏನು ಕರ್ಕೊಂಡು ಬಂದೆ? ಅಲ್ಲೇ ಮನೆ ಹತ್ರ ಬರ್ತಿದ್ನಲ್ವ, ಅವಾಗ ಮಾತಾಡಿದ್ರೆ ಆಗ್ತಾ ಇರಲಿಲ್ವಾ? ಇಷ್ಟು ದೂರ ಬಿಸಿಲಲ್ಲಿ ನಾನಂತೂ ನೋಡು ಫುಲ್ಲು ಸ್ಟಂಟ್ಯಾನ್ ಆಗೋಗ್ಬಿಡ್ತೀನಿ. ಛೇ, ಈ ಊರಲ್ಲಂತೂ ಎಷ್ಟು ಬಿಸಿಲು ಬಿಸಿಲು ಬಿಸಿಲು. ನನಗಂತೂ ಸೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅಪ್ಪ, ಈ ಊರಲ್ಲಿ ನಾನು ಹೆಂಗಿರ್ತೀನೋ ಏನೋ. ಅಮ್ಮ, ಹೆಂಗಾದ್ರೂ ಅವನು ನನ್ನ ಈಸ್ ಮಾಡಿಬಿಟ್ಟು ನಮ್ಮ ಬೆಂಗಳೂರು ಮನೆಗೆ ಬರಂಗೆ ಮಾಡ್ಕೋಬೇಕಮ್ಮ, ಸರಿನಾ? ಈ ಬಿಸಿಲಲ್ಲಿ ಈ ಮನೇಲಿ ನನ್ನ ಕೈಲಿರೋಕ್ಕಾಗಲ್ಲ. ಅದಕ್ಕೆ ತಾನೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ನಿನ್ಗೆ ಗೊತ್ತಾ, ಮನೇಲಿದ್ರೆ ಈ ಥರ ವಿಷಯ ಎಲ್ಲ ಮಾತಾಡೋಕ್ಕಾಗಲ್ಲ. ಹುಡ್ಕನ ಹತ್ರ ಸಪ್ರೇಟಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಅವನಿರೋ ಜಾಗಕ್ಕೆ ಹೋಗಿ ಮಾತಾಡಬೇಕು. ಈಗ ಮನೇಲಿದ್ರೆ ಪೊದ್ದು, ಆಮೇಲೆ ನಿನ್ನಾದ್ನಿ ಎಲ್ಲ ಬಿದ್ದಿರ್ತಾರೆ ಅಲ್ಲೇನೆ. ಅಲ್ಲಿ ಹೆಂಗೆ ಮಾತಾಡೋಕ್ಕಾಗತ್ತೆ ನೀನೇ ಹೇಳು? ಹಾಂ, ಯೋಚನೆ ಮಾಡೋ ನೀನೇನೆ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು. ನೋಡು, ಅವನ್ನ ಕರ್ಕೊಂಡೋಗಿ ನೀಟಾಗೆ ಹಿಂಗಲ್ಲ ಹಿಂಗೆ ಅಂತೇಳ್ಬಿಟ್ಟು ನೈಸಾಗಿ ಮಾತಾಡಿದ್ರೆ ಅರ್ಥ ಮಾಡ್ಕೊತಾನೆ. ನೀನೇ ಮೊದಲೇ ಚೆನ್ನಾಗಿದೆಯಾ. ಅವನು ಅವನು ನೀನು ನೋಡಿದ ತಕ್ಷಣ ಕಳೆದು ಹೋಗ್ಬಿಡ್ತಾನೆ. ಇಂಥ ಫಿಗರು, ಇಷ್ಟು ಚೆನ್ನಾಗಿರೋ ಫಿಗರ್ ನೋಡಪ್ಪ ನನ್ನ ಹುಡಿಕೊಂಡು ಬಂದೈತೆ ಅಂತ ಹೇಳಿ ಅವನೇನೇ ಕಳೆದೋಗ್ಬಿಡ್ಬೇಕು, ಸರಿನಾ? ಅದೇನು ಮಾತಾಡ್ತೀವಿ ಬಿಡ್ತೀವಿ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ನೈಸಾಗಿ ಮಾತಾಡಿ ಅವನ ಹತ್ರ ಹೆಂಗೋನು ನೀಟಾಗೆ ನಮ್ಮ ಮನೆಗೆ ಬಂದಿರೋ ಥರ ಮಾಡು. ನಡಿ ನಡಿ, ಇಲ್ಲೇ ಎಲ್ಲೋ ಅವನೇ ಅಂತ ಹೇಳ್ತಿದ್ಲ ಅಜ್ಜಿ, ಇಲ್ಲೇ ಎಲ್ಲೋ ಇರಬೇಕು. ಓ, ಅಲ್ಲೆಲ್ಲ ಶೆಡ್ ಥರ ಕಾಣಿಸ್ತಾ ಇತ್ತಲ್ಲಮ್ಮ, ಅಲ್ಲೆಲ್ಲೋ ಇರಬೇಕು ಅಂತ ಅನ್ನಿಸ್ತೈತೆ. ಅಲ್ಲಿ ಪೂರ್ತಿ ಶೆಡ್ಗಳೆಲ್ಲ ಹಾಕಿದ್ದಾರೆ ನೋಡು. ಯಾರನೋ ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಅಲ್ಲೇನೇ ಇರೋದು ನೋಡು. ನಾನು ಲಾಸ್ಟ್ ಟೈಮು ಇದಕ್ಕೆ ಬಂದಿದ್ನಲ್ವಾ, ಅದೇ ನಿನ್ನ ಜೈಲ್ಗೆ ಹಾಕಿದ್ರಲ್ಲ, ಅವಾಗ ಬಿಡಿಸ್ಕೊಂಡು ಹೋಗಿ ಬಂದಿದ್ನಲ್ಲ, ಆವಾಗ ಬಂದಿದ್ದೆ. ಆ ಸೈಡೇ ಇರೋದು ನೋಡು. ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಸಿಗ್ತಾನೆ, ಯಾವಾಗೂ ಅಲ್ಲೇ ಇರ್ತಾನೆ. ಹೋಗಿ ಹುಡುಕಿ ಮಾತಾಡ್ಸ್ಕೊಂಬಿಟ್ಟು ಎಲ್ಲ ವಿಷಯನೂ ಹೇಳೋಣ. ನಡಿ ನಡಿ. ಇವನು ಎಲ್ಲೋದ್ನಪ್ಪ ಇವತ್ತು ಹಸುಗಳಿಗೆ ಮೈ ತೊಳಿ ಅಂದ್ರೆ ತೊಳ್ತಾ ಇಲ್ಲ. ಈಗ ಇಷ್ಟೊಂದು ಹಸುಗಳಿಗೆ ನಾನೇ ಮೈ ತೊಳಿಬೇಕು ಅಂದರೆ ಹೆಂಗೆ? ಇವರೊಂದಿನ ಬರ್ತಾರೆ, ಒಂದಿನ ಕೈ ಕೊಡ್ತಾರೆ. ಈ ಕೆಲಸ ಸ್ಥಳಗಳನ್ನ ನಮ್ಮ ಕಡೆ ಏನಾದರೂ ನಾನು ಬಿಸ್ನೆಸ್ ಮಾಡ್ತೀನಿ ಅಂದಿದ್ರೆ ಮುಗ್ದೋಗೋದು ಕತೆ. ಈ ನನ್ನ ಮಕ್ಕಳು ಒಂದಿನ ಬಂದರೆ ಒಂದಿನ ಅದು ಎಲ್ಲಿಗೆ ಹೋಗ್ತಾರೆ ಅಂತಲೇ ಗೊತ್ತಿಲ್ಲ. ಏನು ಮಾಡೋದು? ಇವುಗಳನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು. ಮತ್ತೆ ಯಾರನ್ನಾದ್ರೂ ಊರಿಗೆ ಹೋಗ್ಬಿಟ್ಟು ಮತ್ತೆ ಯಾರನ್ನಾದ್ರೂ ಆಳುಗಳನ್ನ ಕರ್ಕೊಂಡು ಬರ್ಬೇಕು ಅಷ್ಟೇ. ಈ ತಳಿ ಪರವಾಗಿಲ್ಲ, ಹಾಲು ಗಿಲೆಲ್ಲ ಚೆನ್ನಾಗಿ ಕೊಡ್ತವೆ. ಆದರೆ ಮೇಂಟೈನ್ ಮಾಡೋದೇ ಐತೆ ನೋಡು, ಭಾಳ ಕಷ್ಟ. ಈ ಎಮ್ಮಿಗಳು ತರಲ್ಲ ಹಸುಗಳ್ನ, ಯಾವಾಗೂ ತೊಳಿಬೇಕು, ಉಜ್ಜಬೇಕು, ಮಾಡಬೇಕು. ಅಪ್ಪ, ಇರಲಿ ಬಿಡು. ಊರಾಗ ಹೋಗ್ಬಿಟ್ಟು ಯಾರನ್ನ ಸಿಗ್ತಾರ ಕರ್ಕೊಂಡು ಬರೋದು, ಇಲ್ಲಾಂದರೆ ಒಂದೊಂದೇ ನಾನೇ ವಾಶ್ ಮಾಡಿಬಿಡ್ತೀನಿ. ಅಮ್ಮ, ನೋಡ್ದ ವಾಸನೆ, ಯಪ್ಪ ಇಲ್ಲಿ ಹೆಂಗಿರೋದು ಅಂತ. ಹಸುಗಳು ವಾಸನೆ ಅಂದರೆ ವಾಸನೆ ಬರ್ತಾವೆ. ಏನು ವಾಸನೆ ನಮ್ಮ ಇದು, ನನಗಂತೂ ತಡ್ಕೊಳಕ್ಕಾಯ್ತಿಲ್ಲ. ಅಯ್ಯೋ ಮಗಳೇ, ಇದು ಹೊಸಲ್ವಾ, ಇದು ಗಂಜು ಸಗಣಿ ಇದೇನೇ ವಾಸನೆ ಜಾಸ್ತಿ. ತರಹ ವಾಸನೆ ಕಣಮ್ಮ. ಅಬ್ಬಬ್ಬಬ್ಬ, ನಾನು ಪರ್ಫ್ಯೂಮ್ ಹೊಡ್ಕೊಂಬಂದ್ರೆ ನನ್ನ ಪರ್ಫ್ಯೂಮ್ಗಿನ್ನ ಜಾಸ್ತಿನೇ ಈ ವಾಸನೆ ಬರ್ತಾಯ್ತಲ್ಲ. ಇಲ್ಲಿಂದ ಫಸ್ಟು ಹೋಗ್ಬೇಕು, ರೆಡಿಯಮ್ಮ, ಒಂಥರ ಆಗ್ತಾಯಿತ್ತೆ ನನಗಂತೂ. ಅಯ್ಯಪ್ಪ, ಸ್ಮೆಲ್ಲು. ಲೇ, ನೀನು ಇವಾಗ ಮದುವೆ ಮಾಡ್ಕೊತಾ ಇದೆಯಾ ಅಂದರೆ ಹೊಸಿ ಅಡ್ಜಸ್ಟ್ ಮಾಡ್ಕ. ಈಗ ಅವ್ನು ಇಲ್ಲೇ ಎಲ್ಲ ಇತ್ತಾನೆ ಅನ್ನಿಸ್ತದೆ. ಅವನ ಹತ್ರ ಹೋಗಿ ಮಾತಾಡ್ಬೇಕಲ್ಲ. ನೀನು ಈ ಥರ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ರೆ ಆಮೇಲೆ ನಿಮ್ಮ ಅಪ್ಪನ ಆಸ್ತಿನೂ ಸಿಗಲ್ಲ, ನಿನಗೂ ನಾಮ ಆಗ್ತೈತೆ. ನಿನ್ನ ಪ್ಲ್ಯಾನ್ ಏನು? ಇವಾಗ ಮದುವೆ ಮಾಡ್ಕೋಬೇಕು ಅನ್ನೋದೇ ತಾನೇ ನಿನ್ನ ಪ್ಲ್ಯಾನು? ಈಗೆಲ್ಲ ಮದುವೆ ಮಾಡ್ಕೊಬಿಟ್ಟು ಆಸ್ತಿ, ನಿಮ್ಮ ಅಪ್ಪನ ಆಸ್ತಿನೂ ನಿನಗೆ ಸಿಗಬೇಕು ಅನ್ನೋದೇ ತಾನೇ ನಿನ್ನ ಪ್ಲ್ಯಾನು? ಅದು ಬೇಕು ಅಂದರೆ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಹೊಸಿ, ಸರಿನಾ? ನೀನೇನೋ ಮೊದಲಿಂದನೂ ಹಳ್ಳಿನಾಗ ಸ್ವಲ್ಪ ಬೆಳೆದಿದ್ಯಾ. ನನಗೆ ಹಳ್ಳಿ ಕತೆ ಎಲ್ಲ ಏನೂ ಗೊತ್ತೇ ಇಲ್ಲ. ಹಳ್ಳಿ ಕತೆ ಈಗ ಸಡನ್ನಾಗೆ ಸರಿ ಬಿಡು, ಆಯಿತು, ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಆದರೂ ಅಮ್ಮ, ಸ್ಮೆಲ್ಲು ಅಂದರೆ ಸ್ಮೆಲ್ಲು, ನನಗೆ ಸ್ಮೆಲ್ಲಾಗಿ ಇರೋಕ್ಕೆ ಆಗಲ್ಲ. ಹಬ್ಬ, ಈ ಸಗಣಿ ಎಲ್ಲನೂ ಯಾವ ಥರ ಇರ್ತಾರೆ ಅಂತಲೇ ಗೊತ್ತಿಲ್ಲ. ಏನಾದ್ರೂ ಮಿಷಿನ್ಸ್ ಏನಾದರೂ ಬರುತ್ತಾ ಅಂತ, ಮಿಷಿನ್ಸಲ್ಲಿ ಏನಾದರೂ ಕ್ಲೀನ್ ಮಾಡ್ತಾರಾ? ಅಮ್ಮ, ನನಗಂತೂ ಆಗ್ತಿಲ್ಲ ಇಲ್ಲಿರೋಕ್ಕೆ. ಮಗಳೇ, ಆಸ್ತಿ ಬರೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕ. ನಿಮ್ಮ ಅಪ್ಪ ಆಸ್ತಿ ನೀನು ಕೊಡಬೇಕು ಅಂತ ಹೇಳಿದ್ರೆ ನೀನು ನಿಮ್ಮ ಅಪ್ಪ ಒಪ್ಪಿರೋ ಹುಡುಗನ ಮದುವೆ ಮಾಡ್ಕೊಂಡ್ಲೇಬೇಕು. ಏನು ಬೇರೆ ದಾರಿ ಇಲ್ಲ. ನಿಮ್ಮ ಅಪ್ಪ ಹೇಳಿರೋ ಹುಡುಗನೇ ಮದುವೆ ಮಾಡ್ಕೋಬೇಕು ನೀನು, ಸರಿನಾ? ನೀನು ಚೆನ್ನಾಗಿರ್ಬೋದು, ಆಸ್ತಿ ಎಲ್ಲ ನಿನ್ನ ಹೆಸ್ರು ಬಂದಮೇಲೆ ನೀನು ಹ್ಯಾಪಿಯಾಗಿರ್ಬೋದಲ್ವಾ? ಸ್ವಲ್ಪ ಅರ್ಥ ಮಾಡ್ಕ. ಈಗ ಹಂಗು ಹಿಂಗು ಅಂತೇಳ್ಬಿಟ್ಟು ನೀನು ಅನ್ನಕ್ಕೆ ಹೋಗ್ಬೇಡ. ಆಸ್ತಿ ಬರೋ ತನಕ ಎಲ್ಲ ನಿಮ್ಮ ಅಪ್ಪನ ಸ್ವಯಾರ್ಜಿತ ಆಸ್ತಿ. ಸರಿ ಬಿಡು, ಅಡ್ಜಸ್ಟ್ ಮಾಡ್ಕೊತೀನಿ. ಸರಿ ಬಾ ಬಾ, ಬೇಗ ಬಾ. ಅಲ್ಲಡು, ಆ ಸೈಡ್ ಇದ್ದಂಗವನೇ, ಅಲ್ಲೇ ಹೋಗ್ಬಿಟ್ಟು ಮಾತಾಡಿಸ್ಬೇಕು, ಬಾ. ರೇ, ಎಲ್ಲರ ಹೋಗ್ತೀರಾ? ಸ್ವಲ್ಪ ಎಲ್ಲ ಬಂದಿಲ್ಲ, ಹಸುಗಳ್ದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ವಾ? ಅವಾಗಿಂದ ಹುಡುಕ್ತಾನೆ ಇದ್ದೀನಿ, ಎಲ್ಲೋದ್ರಿ ಅಂತ ಹೇಳಿ. ರಜಾ ಇನ್ನೊಂದ್ಸಲ ರಜಾ ಕೊಡಂಗಿದ್ರೆ ನಾನು ನಿಜ ಹೇಳ್ತಾ ಇದ್ರಿ, ವಾಪಸ್ ಕಳಿಸ್ಬಿಡ್ತೀನಿ ಅಷ್ಟೇನೆ. ತಿರುಗಿ ಸಂಜೆ ಹಾಲು ಕರಿಬೇಕು, ಎಲ್ಲ ಮಾಡಬೇಕು. ನೀವು ಬೇಗ ಒಂದೊಂದೇ ಹಸುಗಳ್ದೆಲ್ಲ ವಾಶ್ ಮಾಡಿ ಬೇಗ. ಹಲೋ. ಓ, ಹೇಳಿ. ಅದು ಇಲ್ಲಿಗೆ ಬಂದ್ಬಿಟ್ಟಿದ್ರಾ? ಹಸುಗಳು ಶೆಡ್ ನೋಡ್ಬೇಕು ಅಂತ ಅನಿಸ್ತಾ, ಅದಕ್ಕೆ ಬಂದ್ರ? ಹೇಳಿದ್ರೆ ನಾನೇ ಕರ್ಕೊಂಡು ಬರ್ತಾ ಇದ್ದೆ. ಈ ಬಿಸಿಲಲ್ಲಿ ಯಾಕೆ ಬರಕ್ ಹೋದ್ರಿ? ಸಂಜೆ ಬಂದಿದ್ರೆ ಆಗ್ತಾ ಇತ್ತು. ಅದು ಏನಿಲ್ಲ, ಅದು ಸುಮ್ಮನೆ ನನ್ನ ಮಗಳು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಿದ್ಲು. ಅಂದರೆ ಹೆಂಗಿದ್ರು ಫ್ಯೂಚರಲ್ಲಿ ಇಬ್ರು ಮದುವೆ ಮಾಡ್ಕೊಳ್ಳೋರಲ್ವಾ, ಗಂಡ ಹೆಂಡ್ತಿನೇ ಅಲ್ವಾ, ಮಾತಾಡೋ ಸಾವಿರ ಇರ್ತೈತೆ ಅಲ್ವಾ. ಎಲ್ಲ ವಿಚಾರನೂ ಮನೇಲೇ ಮಾತಾಡೋಕ್ಕೂ ಆಗಲ್ಲ. ಅದಕ್ಕೆ ನಿಮ್ಮನ್ನ ಅಂತೇಳ್ಬಿಟ್ಟೆ ಹುಡಿಕೊಂಡು ಬಂದ್ಲು ನನ್ನ ಮಗಳು, ನಿಮ್ಮ ಹತ್ರ ಮಾತಾಡಬೇಕು ಅಂತ. ಅಂದರೆ ನಮ್ಮ ಹಸ್ಬೆಂಡ್ ಹೇಳಿದ್ರು ನಿಮ್ಮ ಬಗ್ಗೆ ಎಲ್ಲನೂ. ಆದರೆ ಇವಳು ಎಂದು ನೋಡಿ ಹತ್ರದಿಂದ ಮಾತಾಡಿರಲ್ಲ ಅಲ್ವಾ,
ಒಂದ್ಸಲ ನಿಮ್ಮನ್ನೆಲ್ಲ ನೋಡಿ ಮಾತಾಡ್ಸೋಗೋಣ ಅಂತ ಹೇಳಿ ಅದಕ್ಕೇನೆ ಮಾತಾಡ್ಸೋಣ ಅಂದ್ಲು, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ನನ್ನ ಮಗಳ ಹತ್ರನೇ ಮಾತಾಡಿ. ಮಗಳೇ, ಮಾತಾಡು ಮಾತಾಡು. ಹುಡುಗ ನೋಡು, ಚೆನ್ನಾಗಿ ಇದಾನಲ್ವಾ? ಹಳ್ಳಿ ಹುಡುಗ ಅಷ್ಟೇನೆ. ನೀನು ಸಿಟಿ ಹುಡುಗಿ, ಇವನು ಹಳ್ಳಿ ಹುಡುಗ. ಆದರೆ ಪರವಾಗಿಲ್ಲ, ಚೆನ್ನಾಗವನೆ ನೋಡೋಕ್ಕೆ, ಎಜುಕೇಷನ್ ಎಲ್ಲ ಮಾಡವನೆ. ಏನೂ ಯೋಚನೆ ಮಾಡೋಂಗೇನಿಲ್ಲ, ಒಳ್ಳೆ ಹುಡುಗ ಅಂತೇಳ್ಬಿಟ್ಟು ನಿಮ್ಮ ಅಪ್ಪ ಹೇಳಿಲ್ವಾ? ನಿಮ್ಮ ಅಪ್ಪ ಹೇಳಿದ್ಮೇಲೆ ಮುಗೀತು, ಒಳ್ಳೆ ಹುಡುಗನೇ. ಒಂದ್ಸಲ ಹುಡುಗನ ಹತ್ರ ಮಾತಾಡು. ಹಾಯ್, ನಿಮ್ಮ ಹೆಸರು? ಹಾಂ, ನಿಖಿಲ್. ಹಾಂ, ನಿಧಿ, ನಿಖಿಲ್. ಹೋ, ನಿಧಿ ಅಂದರೆ ನಾನಾಯಿಂದಲೇ ಇಕ್ಬಿಟ್ಟವ್ರು ನಿಮ್ಗೆ ಹೆಸ್ರನ್ನ. ಹಾಂ, ಸರಿ. ಅದು ಸಾರಿ, ನಾನು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ನಿಮ್ಮ ಫೋನ್ ನಂಬರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಫಸ್ಟೇ ಹುಡುಗಿ ಫೋನ್ ನಂಬರ್ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಆದೆ. ನೋಡಿ, ನೀವೇನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಅಪ್ಪಂದು ಗೊತ್ತಲ್ಲ ನಿಮ್ಗೂ, ಕೋಟಿ ಕೋಟಿ ಆಸ್ತಿ ಐತೆ. ಎಷ್ಟು ಕೋಟಿ ಬೇಕಾದ್ರೂ ಆಸ್ತಿ ಸಿಗ್ತದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನನ್ನು ಮದುವೆ ಮಾಡ್ಕೊಂಡಿದ್ದೀರಾ ಅಂತಂದಮೇಲೆ ನೀವು ಹ್ಯಾಪಿಯಾಗಿನೇ ಇರ್ತೀರಾ. ನೀವು ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಡ್ಯಾಡಿಗೆ ಈಗ ಬೇಕು ಅಂದ್ರೂ ಏನು ಬೇಕಾದರೂ ಕೊಡ್ತಾರೆ, 5 ನಿಮಿಷದಲ್ಲಿ ತಂದು ಕೊಡ್ತಾರೆ, ಏನು ಬೇಕಾದ್ರೂ. ಆ ಥರ ನಮ್ಮ ಡ್ಯಾಡಿ. ನಿಮ್ಗೆ ಯಾವುದು ವರಿನೇ ಇರಲ್ಲ. ಅದೇನೋ ಗೊತ್ತಿಲ್ಲ, ನಮ್ಮ ಡ್ಯಾಡಿ ನಿಮ್ಮನ್ನೇ ಸೆಲೆಕ್ಟ್ ಮಾಡೋರೆ. ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು, ಹುಡುಗ ಒಳ್ಳೆಯವನು, ಹಾಗೆ ಹಿಂಗೆ ಅಂತೇಳಿ ನಿಮ್ಮನ್ನೇ ಸೆಲೆಕ್ಟ್ ಮಾಡೋರೆ. ಅದಕ್ಕೆ ನಾನು ನಮ್ಮ ಅಪ್ಪನ ಸೆಲೆಕ್ಷನ್ ಯಾಕೆ ಬೇಡ ಅಂತ ಅನ್ಬೇಕು. ಅದಕ್ಕೇನೆ ಸರಿ ಓಕೆ ಅಂತಂದೆ. ನೋಡಿ, ನಿಮ್ಮ ಅಪ್ಪನ ಆಸ್ತಿ ಯಾವುದು ಬೇಕಿಲ್ಲ. ಯಾಕಂದರೆ ನಮ್ಮಪ್ಪನೂ ಚೆನ್ನಾಗಿ ಮಾಡೋರೆ, ತೊಂದರೆ ಇಲ್ಲ. ನಮ್ಮಪ್ಪ ಮಾಡಿರೋದಕ್ಕಿಂತ ಜಾಸ್ತಿ ನಾನು ಮಾಡ್ತಾ ಇದ್ದೀನಿ. ನನಗೆ ನಾನು ಮಾಡ್ತೀನಿ ಅನ್ನೋ ಎಲ್ಲ ಧೈರ್ಯನೂ ಐತೆ. ನಿಮಗೆ ಗೊತ್ತಾ, ಈ ಶೆಡ್ಡೆಲ್ಲ ನಾನೇನೇ ಕಟ್ಸಿದ್ದು, ಎಸುಗಳನ್ನೆಲ್ಲ ನಾನೇನೇ ತರಿಸಿ ನಾನೇ ಬಿಸ್ನೆಸ್ ಶುರು ಮಾಡಿದ್ದು. ನನಗೆ ಬೇರೆಯವ್ರ ಆಸ್ತಿ ಮೇಲೆ ಯಾವತ್ತೂ ಆಸೆ ಇಲ್ಲ. ನನಗೇನಿದ್ರು ನಾನು ಏನು ಮಾಡ್ತೀನಿ, ನನ್ನ ಆಸ್ತಿ ಹೆಂಗೆ ಮಾಡ್ತೀನಿ ಅಷ್ಟೇ ನನಗೆ ಮುಖ್ಯ. ಸರಿನಾ? ನೋಡಿ, ಇದೆಲ್ಲ ಹಸುಗಳದೆಲ್ಲ ಈಗ ನಾನೇ ನೋಡ್ಕೋತಾ ಇದ್ದೀನಿ, ತೊಂದರೆ ಏನೂ ಇಲ್ಲ. ನಾನು ಅಷ್ಟೇ ಯಾವುದೇ ಫೋರ್ಸ್ಫುಲಿ ಮದುವೆ ಮಾಡ್ಕೋಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಏನೂ ಹೇಳಿಲ್ಲ. ನಿಮ್ಮ ಅಪ್ಪ ಅವರೇನೇ ತುಂಬ ಇಷ್ಟಪಟ್ಟು ಮದುವೆ ಮಾಡಬೇಕು ಹಂಗೆ ಹಿಂಗೆ ಅಂದಕ್ಕೆ ಓಕೆ ಅಂತ ಹೇಳಿದ್ದೀನಿ ಅಷ್ಟೇನಿಯ. ಅಷ್ಟು ಬಿಟ್ರೆ ನನಗೆ ಬೇರೆ ಏನು ಇದು ಇಲ್ಲ. ಆಸ್ತಿ ಪಾಸ್ತಿ ಆಸೆ ಗೀಸೆ ಅಂತವೇನೂ ಇಲ್ಲ. ನಿಮ್ಮ ಅಪ್ಪಂಗೆ ನಾನು ಆಗಲೇ ಏನೇನು ಹೇಳ್ಬೇಕು ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹೇಳಿವ್ನಿ. ನಿಮ್ಗೂ ಗೊತ್ತಿರ್ತದೆ ಅಂತ ಅಂದ್ಕೊಂಡಿವ್ನಿ. ಅಯ್ಯೋ, ನಮ್ಮ ಯಜಮಾನ್ರು ಏನು ಹೇಳ್ತಾರೆ? ನಮ್ಮ ಯಜಮಾನ್ರು ಆ ಥರ ಏನೂ ಹೇಳಲ್ಲ. ನೋಡಿ, ಅವ್ರು ಹೇಳೋದಕ್ಕಿಂತ ನೀವು ಮಾತಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ. ನೋಡಿ, ನೀವು ಚೆನ್ನಾಗಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ನೀವು ಸ್ಟ್ಯಾಂಡರ್ಡ್ ಆಗಬೇಕು. ಅದನ್ನೇ ನನ್ನ ಮಗಳಿಗೆ ಆಸೆ. ನೀವು ಸ್ಟ್ಯಾಂಡರ್ಡ್ ಆಗಿರಬೇಕು, ನೀವು ತುಂಬ ಚೆನ್ನಾಗಿರಬೇಕು. ನನ್ನ ಮಗಳು ನೀವು ತುಂಬ ಚೆನ್ನಾಗಿ ಜೀವನ ಮಾಡಬೇಕು. ಇದೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದೀನಿ ನಾನಂತೂ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹೆಂಗಾದರೂ ಮಾಡಿ ನೀವಂತೂ ಚೆನ್ನಾಗಿ ಹೆಂಗನೋ ಸೆಟ್ಲ್ ಆಗಿಬಿಡಿ. ನೀವೇ ತಲೆ ಕೆಡಿಸ್ಕೊಬೇಡಿ. ನನ್ನ ಗಂಡನ ಆಸ್ತಿ ದುಡ್ಡು ಎಲ್ಲನೂ ಬರ್ತೈತೆ. ಈಗ ನನ್ನ ಮಗಳಿಗೆ ಅಂತ ಬಂದೇ ಬರುತ್ತಲ್ಲ, ಆ ದುಡ್ಡಲ್ಲಿ ನೀವು ಬೆಂಗಳೂರಿಗೆ ಬನ್ನಿ, ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು. ನಿಮ್ಗೆ ಇಲ್ಲೇನು ಮಾಡ್ತಿರೋ ಬಿಸ್ನೆಸ್ಸು ಅಲ್ಲಿ ಅದೇ ಬಿಸ್ನೆಸ್ನೇ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನನ್ನ ಮಗಳು ಅಷ್ಟೇ ಮೇಂಟೈನ್ ಮಾಡ್ತಾಳೆ, ನೀವು ಮೇಂಟೈನ್ ಮಾಡ್ಬೋದು. ಇಬ್ಬರು ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿರ್ಬೋದು. ನಮ್ಮ ಯಜಮಾನ್ರಿಗೆ ನೀವೇನೇ ತುಂಬ ಇಷ್ಟ ಆಗೋಗ್ಬಿಟ್ಟಿದ್ದೀರಾ, ಅದಕ್ಕೇನೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಕ್ಷಮಿಸಿ, ನನಗೆ ನಮ್ಮೂರು ಬಿಟ್ಬಿಟ್ಟು ನನಗೆ ಯಾವುದೇ ಕಾರಣಕ್ಕೂ ಈ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಬೇಕು, ಬಿಸ್ನೆಸ್ ಮಾಡಬೇಕು, ಕೋಟಿ ಸಂಪಾದನೆ ಮಾಡಬೇಕು, ಅದು ಯಾವ ಆಸೆನೂ ಇಲ್ಲ. ನನಗಂತೂ ಒಸಿನೂ ನನ್ನ ತಲೆನಾಗಿಲ್ಲ. ಹಂಗಿರ್ಬೇಕು ಹಿಂಗಿರ್ಬೇಕು ಸೂಪರಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಇರೋದ್ರಾಗ ನನಗೆ ನೆಮ್ಮದಿಯಾಗಿರ್ಬೇಕು ಅನ್ನೋದೇನೇ ನನ್ನ ಆಸೆ. ನಿಮ್ಮ ಅಪ್ಪಂಗಾಗಲೇನೇ ಎಲ್ಲನೂ ಹೇಳ್ಬಿಟ್ಟಿದ್ದೀನಿ. ನಾನು ಇರೋದೇ ಹಳ್ಳಿನಾಗೇನೇನಿಯಾ, ನಾನು ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಬಿಟ್ಟಿವ್ನಿ. ಅದೇನ ಬೆಳೆದ್ರೂ ಇಲ್ಲೇ ಬೆಳಿಬೇಕು, ಇಲ್ಲೇ ಚೆನ್ನಾಗಿರಬೇಕು. ನಮ್ಮಮ್ಮ ನನ್ನ ತುಂಬ ಕಷ್ಟಪಟ್ಟು ಬೆಳೆಸವ್ರೆ. ನಮ್ಮ ಅಮ್ಮಂಗೂ ನಂಗೆ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ. ನಮ್ಮಮ್ಮ ಅಪ್ಪ ಎಲ್ಲರೂ ಸಂತಾಗಿ ನೋಡ್ಕೋಬೇಕು ಅನ್ನೋದೇನೇ ನನ್ನ ಆಸೆ. ಅದಕ್ಕೇ ನಾನು ಬಿಟ್ಟು ನಾನು ಎಲ್ಗೂ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪಂಗೆ ಅವತ್ತೇನೇ ಹೇಳಿದ್ದೆ. ಬಿಟ್ಟು ನನಗೆ ಎಲ್ಲೂ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತಲೂ ಹೇಳಿತ್ತು. ನಿಮ್ಗೇನಾದರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೋದು, ಇಲ್ಲ ನಾನೇ ಮಾತಾಡ್ತೀನಿ, ಏನು ತೊಂದರೆ ಇಲ್ಲ. ಅಯ್ಯೋ, ಬೇಡ ಬೇಡ ಬೇಡ, ನಮ್ಮ ಡ್ಯಾಡಿ ಹತ್ರ ಏನೋ ಮಾತಾಡಬೇಡಿ. ಆದರೆ ನನಗೆ ಇಷ್ಟ ಇಲ್ಲ ನಮಗೆ ಅಂತ ಹೇಳ್ತಿಲ್ಲ. ನಮಗೆ ಇಷ್ಟನೇ ಹಳ್ಳಿ ಅಂದರೆ. ಆದರೆ ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಲಿ ಅಂತ ಹೇಳಿದೆ. ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಾ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮ ಅಪ್ಪ ಅಮ್ಮನ ಜೊತೆಗೇನೆ ಕರ್ಕೊಂಡೋದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ ಅಂತ ಹೇಳಿದೆ. ನಮ್ಮ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಬರೋಕೆ ಒಪ್ಕೊಳ್ಳಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ಕನಸು ಕಟ್ಕೋಬೇಡಿ. ನೋಡಿ, ನಿಮ್ಮ ಇಷ್ಟ ಏನು ಅಂತ ಹೇಳಿದ್ರು ಸಾಕು. ನಿಮ್ಮ ಅಪ್ಪ ಹೇಳಿದ್ರು ನಿಮಗೆ ಒಪ್ಪಿಗೆ ಇದೆ ಅಂತ ಹೇಳಿ, ಅದಕ್ಕೇನೆ ನಾನು ಸರಿ ಅಂತ ಹೇಳ್ದೆ. ನೋಡಿ, ನೀರದನ್ನು ಇದ್ದಂಗೆ ಏನೇ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಈಗ ಸದ್ಯಕ್ಕೆ ಏನೂ ಇಲ್ಲ. ಹಸುಗಳ್ನ ನೋಡ್ಕೊಂಡು ಅದು ಇದು ಅಂತ ಮನೆ ಮೇಂಟೈನ್ ಮಾಡ್ಕೊಂಡೇನೇ ಇದ್ದೀನಿ. ನಮ್ಮ ಅಪ್ಪ ಅಮ್ಮನ ಸಂದಾಗಿ ನೋಡ್ಕೋಬೇಕು ಅಷ್ಟೇ ನನ್ನ ತಲೆನಾಗಿರೋದು. ಇಷ್ಟು ಬಿಟ್ರೆ ನನಗೆ ಇನ್ನು ಯಾವ ಆಸೆನೂ ಇಲ್ಲ. ನಾನೇ ನಿಮ್ಮ ಹತ್ರ ಬಿಲ್ಡಪ್ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಮನೆ ನೋಡಿದ್ದೀರಾ, ನಮ್ಮ ದನ ಕರ ಇವನ್ನೆಲ್ಲ ನೋಡಿದ್ದೀರಾ, ಇಷ್ಟೇನೇ ನಮ್ದೆಲ್ಲನೂ ಇರೋದು. ಇದನ್ನು ಬಿಟ್ಟು ನಮ್ಮ ಹತ್ರ ಇನ್ನೇನೂ ಶಾನೆ ಅಂತ ಏನೂ ಇಲ್ಲ. ಸರಿನಾ? ಸರಿ, ಒಂದು ನಿಮಿಷ ಬಂದ ಇರಿ. ಅಲ್ಲಿ ಹಸುಗಳನ್ನೆಲ್ಲ ತೊಳಿತಾವ್ರೆ, ಅವ್ರಿಗೆಲ್ಲ ಹೇಳ್ಬಿಟ್ಟು ಬರ್ತೀನಿ. ಒಂದು ಕಡೆಯಿಂದನೂ ಹಸುಗಳನ್ನೆಲ್ಲ ತೊಳಸ್ಬೇಕು. ಆಗಲೇ ನೀವು 3 ದಿನ ಆಯಿತು ಹಸುಗಳನ್ನ ತೊಳೆದಿಲ್ಲ. ನಾನಂತೂ ಬೆಳಗಿಂದ ಸಂಜೆ ಗಂಟೆ ಹಸುಗಳ ಜೊತೆನೇ ಇರ್ತೀನಿ. ಇದು ನಿಮ್ಗೆ ಹೇಳೋದೇ ಮರೆತಿದ್ದೆ. ಸರಿನಾ? ನನಗೆ ಹಸುಗಳ ಜೊತೆ ಈ ಕೆಲಸ ಮಾಡ್ಕೊಂಡು ಹಿಂಗಿರೋದೇನೇ ಬಹಳ ಇಷ್ಟ. ಒಂದು ನಿಮಿಷ. ಇದೇನಮ್ಮ ಇವನು? ಏನು ಹೇಳಿದ್ರು ಬಗ್ಗದೇ ಇಲ್ವಲ್ಲ, ಸಿಟಿಗೆ ಬರೋಕೆ ಒಪ್ಕೋತಾನೆ ಇಲ್ವಲ್ಲ.
ನೋಡು, ಹೀಗೆ ಹೇಳಿದ್ರೆ ಹಿಂಗೆ ಹೇಳಿದ್ರೆ ಒಪ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಅಲ್ವಾ ದುರಂಕಾರ, ನೀನು ಪ್ರೀತಿಯಾಗೆ ಬೀಳಿಸ್ಬೇಕು. ಬೀಳಿಸ್ಬಿಟ್ಟು ಆಮೇಕಿಂದ ನೀನೇ ಅವನನ್ನು ಕರ್ಕೊಂಡು ಬರಂಗೆ ಮಾಡ್ಕೋಬೇಕು, ನೈಸ್ ಮಾಡಬೇಕು. ಇವ್ನು ನೋಡಿದ್ರೆ ಅಪ್ಪ ಅಮ್ಮನ ಬಿಡಂಗೆ ಕಾಣೆ, ಆದ್ರೂ ನಿನಗೆ ಏನಾದರೂ ಮಾಡಬೇಕು, ಸರಿನಾ? ಅವಾಗ ತಾನೇ ಇವನು ಬರೋಕ್ಕೆ ಸಾಧ್ಯ. ಹ್ಞೂ, ಏನು ಮಾಡಬೇಕು? ನಮಗೆ ಸಿಗೋರೆಲ್ಲ ಇಂಥವ್ರೇನೆ. ನೋಡ್ದ ಏನು ದುರಂಕಾರವಾಗಿ ಮಾತಾಡ್ತಾನೆ, ಬರಲ್ಲ ಅಂತ ಹೇಳಿ. ಏನು ಬಂದರೆ ಇವ್ರ ಮನೆ ಗಂಟೇನಾದ್ರು ಹೋಗ್ಬಿಡ್ತೈತಾ? ಬರಲ್ಲ, ನಾನು ಬರಲ್ಲ ಅಂತ ಹೇಳ್ತಾನೆ. ಏನು ಇವನು ನಾನೇ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅನ್ನಂಗೆ. ಥು ಮಗಳೇ, ಇದಕ್ಕೆಲ್ಲ ತಾಳ್ಮೆ ಮುಖ್ಯ. ತಾಳ್ಮೆಯಿಂದ ಇರು.